ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಸ್ನೇಹ ಮೇಡಮ್ ಅವರು, ವಕೀಲರ ಸಂಘದ ಅಧ್ಯಕ್ಷರಾದ ಸತೀಶ್ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀನಿವಾಸರವರೇ, ರವೀಂದ್ರರವರೇ, ಹಾಗೂ ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಡಾಕ್ಟರ್ ಸರ್ವೇಶ್ ಅವರೇ, BOರವರಾದಂಥ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ BLO ಅವರೇ ಹಾಗೂ ವಿದ್ಯಾರ್ಥಿನಿಯರೇ, BLO ಸೂಪರ್ವೈಸರ್ ಅವರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ತಾಲೂಕು ಆಫೀಸಿನ ಸಿಬ್ಬಂದಿ, ತಾಲೂಕು ಪಂಚಾಯಿತಿ ವತಿಯಿಂದ ಬಂದಿರತಕ್ಕಂಥ ಸಿಬ್ಬಂದಿಯವರೇ, ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ದಿನ ನಾವು ರಾಷ್ಟ್ರೀಯ ಮತ ಮಾಡ್ತಾ ಇದ್ದೀವಿ. ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ನಮ್ಮ ವಕೀಲರುಗಳು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಮ್ಮ ಮುಂದೆ ತಿಳಿಸಿಕೊಟ್ಟಿದ್ದಾರೆ. 1950 ಜನವರಿ 25ನೇ ತಾರೀಕು ನಮ್ಮ ಚುನಾವಣಾ ಆಯೋಗ ಸ್ಥಾಪನೆಯಾದ ಒಂದು ಸವಿ ನೆನಪಿನ ಅರ್ಥವಾಗಿ ನಾವು 2011ರಿಂದ ಈ ಒಂದು ಮತದಾರರ ದಿನವನ್ನು ಆಚರಣೆ ಮಾಡಿಕೊಳ್ತಾ ಬರ್ತಾ ಇದ್ದೀವಿ. ಸೊ ನಾವು ಕೂಡ ಡಿಸೆಂಬರ್ನಲ್ಲಿ ನೋಂದಣಿ ಅಭಿಯಾನವನ್ನು, ಮತದಾರರ ನೋಂದಣಿ ಅಭಿಯಾನವನ್ನು ಸತತವಾಗಿ 3 ದಿನ ನಾವು ಮುಳಬಾಗಿಲು ಇದರಲ್ಲಿ ಆಯೋಗದ ನಿರ್ದೇಶನದ ಪ್ರಕಾರ ನಾವು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ನಾವು ಕೂಡ ಖುದ್ದಾಗಿ ನಾವು ನಮ್ಮ BOರವರು ಕೂಡ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ PU ಕಾಲೇಜುಗಳಿಗೆ, ಡಿಗ್ರಿ ಕಾಲೇಜುಗಳಿಗೆ ನಾವೇ ಖುದ್ದಾಗಿ ಭೇಟಿ ನೀಡಿರ್ತೀವಿ. ಸೊ ಎಲ್ಲರನ್ನೂ ಕೂಡ ಅರ್ಹ ಮತದಾರರು ಯಾರೂ ಕೂಡ ನಮ್ಮ ಒಂದು ಮತದಾನ ಪಟ್ಟಿಯಿಂದ ಹೊರಗುಳಿಬಾರ್ದು ಅಂತಕ್ಕಂಥದ್ದೇ ಇದರ ಒಂದು ಉದ್ದೇಶ. ನಾವು ಅಭಿಯಾನವನ್ನು ಕೈಗೊಂಡಿದ್ದರ ಪರವಾಗಿ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚು ನೋಂದಣಿಗಳು ಆಗಿದೆ. ಈ ಸಮಯದಲ್ಲಿ ನಾನು ಆ BLO ಮೇಲ್ವಿಚಾರಕರಿಗೆ ಮತ್ತು BLOರವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಮುಂದೆ ಕೂಡ BLO ಸೂಪರ್ವೈಸರು ಮತ್ತು BLOರವರುಗಳು ಕೂಡ ಹೆಚ್ಚು ಶ್ರಮ ವಹಿಸಿ ನಮ್ಮ ಚುನಾವಣಾ ಆಯೋಗದ ಉದ್ದೇಶ ಏನಿದೆ ಅದನ್ನು ಸಫಲತೆಯನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಹೇಳ್ಕೊತಾ ಇದ್ದೀನಿ. ಹೆಚ್ಚು ಶ್ರಮ ವಹಿಸಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲೇ ಹೆಚ್ಚು ನೋಂದಣಿಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಇದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ BLO ಸೂಪರ್ವೈಸರು ಮತ್ತು BLOಗಳು ಶ್ರಮ ವಹಿಸಿ ಏನು ಕಾಲಕಾಲಕ್ಕೆ ಚುನಾವಣಾ ಆಯೋಗದಿಂದ ನಿರ್ದೇಶನಗಳು ಬರ್ತಾವೋ ಅವುಗಳನ್ನೆಲ್ಲ ಪಾಲನೆ ಮಾಡ್ತಾ ಕೆಲಸ ಮಾಡಬೇಕು. 18 ವರ್ಷ ತುಂಬಿರ್ತಕ್ಕಂಥವ್ರು ಯಾರೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರ್ದು. ಮತದಾನ ಅಂತಕ್ಕಂಥದ್ದು ಒಂದು ಪವಿತ್ರವಾದ ಕರ್ತವ್ಯ ಅಂತ ಮೇಡಮ್ ಅವರು ಹೇಳಿದ್ರು. ಈಗ ಎಲ್ಲ ಅಧಿಕಾರಿಗಳು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ರು. ನಮಗೆ ಈ ರೀತಿ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರ್ತಕ್ಕಂಥ ಸುವರ್ಣ ಅವಕಾಶಗಳನ್ನು ನಾವು ಮುಂದೆ ಯಾವತ್ತೂ ಕಳ್ಕೋಬಾರ್ದು. ಈ ಒಂದು ನಮಗೆ ಪ್ರಜಾಪ್ರಭುತ್ವವನ್ನು ನಾವೇ ಆರಿಸಿರ್ತಕ್ಕಂಥ ನಾಯಕರು ನಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ, ಈ ಒಂದು ವ್ಯವಸ್ಥೆನ ಮಾಡೋದಕ್ಕೆ ಎಷ್ಟೊಂದು ಸ್ವತಂತ್ರ ಹೋರಾಟಗಾರರು ಕಷ್ಟಪಟ್ಟು ನಮಗೆ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನು ಯಾವತ್ತೂ ಕೂಡ ಕಳ್ಕೊಳ್ಳೋಬಾರ್ದು, ಅದನ್ನು ಉಳಿಸ್ಕೋಬೇಕು. ಎಷ್ಟು ಮಹಾನ್ ನಾಯಕರು ಕಷ್ಟಪಟ್ಟು ಈ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಈ ಒಂದು ಗಣರಾಜ್ಯವನ್ನು ಸ್ಥಾಪನೆ ಮಾಡ್ಕೋಬೇಕು ಅಂತಂದರೆ ಇಷ್ಟೊಂದು ಕಷ್ಟಪಟ್ಟು ಮಹನೀಯರು ಜೈಲು ಪಾಲಾಗಿದ್ದಾರೆ, ಸೆರೆವಾಸಗಳನ್ನು ಅನುಭವಿಸಿದ್ದಾರೆ, ಸುಮಾರು ಕಷ್ಟಗಳನ್ನು ಪಟ್ಟಿದ್ದಾರೆ. ನಮಗಿಂತ ಪ್ರಜಾಪ್ರಭುತ್ವ ಸಿಕ್ಕಿದೆ. ನಾವೇ ನಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಸರ್ಕಾರಗಳನ್ನು ರಚನೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೈಯಲ್ಲಿದೆ. ಎಲ್ಲ ಯುವಕರು ಕೂಡ ಈ ಒಂದು ವಿಷಯವನ್ನು ಯೋಚನೆ ಮಾಡಬೇಕು. ಮತದಾನ ಮಾಡೋದು ಪವಿತ್ರವಾದ ಕರ್ತವ್ಯ. ನಾವು ಯಾರನ್ನು ಆಯ್ಕೆ ಮಾಡ್ಕೋಬೇಕು, ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ನಿಮ್ಮ ಅವಿದ್ಯಾವಂತ ತಂದೆ ತಾಯಿಗೂ ಕೂಡ ಯುವಕರು ತಿಳಿ ಹೇಳಬೇಕು. ಅಮ್ಮ ಈ ರೀತಿ ಮಾಡಬೇಕು, ಅಪ್ಪ ಈ ರೀತಿ ನಾವು ಮತದಾನ ಮಾಡಿದ್ರೆ ಇಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಈ ರೀತಿ ಆಡಳಿತ ಕೊಡ್ತಾರೆ ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಶಿಕ್ಷಣವಂತರು, ನಿಮ್ಮ ಅವಿದ್ಯಾವಂತರು ಏನಿದ್ದಾರೆ ಅವರಿಗೆ ತಿಳಿ ಹೇಳಿ ಜಾಗೃತಿಯನ್ನು ಮೂಡಿಸ್ಬೇಕು. ಸೊ ಇಂಥ ಸುಭದ್ರವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಇತಿಹಾಸ ಇದೆ. ಇದರ ಹಿಂದೆ ಒಂದು ದೊಡ್ಡ ಇತಿಹಾಸನೇ ಇದೆ. ಸೊ ನಮ್ಗೆ ಇಂಥ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸೊ ನಾವೆಲ್ಲರೂ ಕೂಡ ಅದನ್ನು ಸದುಪಯೋಗ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಮತದಾನದ ಒಂದು ಪಾವಿತ್ರ್ಯತೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಮತದಾನ ಮಾಡಬೇಕು. ಕೋಲಾರ ಡಿಸ್ಟಿಕಲ್ಲಿ ನಮ್ಮ ಅವರು ಹೇಳಿದಂಗೆ ಸ್ಟ್ಯಾಟ್ಸ್ ಹೇಳಿದ್ರು, ಬರೀ 87% ಮಾತ್ರ ಮತದಾನ ಆಗಿತ್ತು ಹಿಂದೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವು 100%ಗೆ ರೀಚ್ ಮಾಡಬೇಕು. ಯಾವತ್ತೂ ಕೂಡ ಯಾರೂ ಕೂಡ ಮತದಾನ ಮಾಡ್ದಂಗೆ ಮನೆಯಲ್ಲಿ ಉಳ್ಕೋಬಾರ್ದು. ಪ್ರತಿಯೊಬ್ಬರು ಕೂಡ ವೋಟ್ ಮಾಡಬೇಕು. ಅದೇನೇ ಒಂದು ಸಂದೇಶವನ್ನು ನಾನು ಹೇಳ್ತಾ, ಈ ವೇದ ಘೋಷವಾಕ್ಯ ಏನಿದೆ ಅಂದರೆ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ ಅಂತಕ್ಕಂಥದ್ದು ಈ ವರ್ಷದ ಘೋಷವಾಕ್ಯ. ಸೊ ಇದನ್ನು ಒಂದು ಸಂದೇಶವನ್ನು ನಾನು ಹೇಳ್ತಾ, ನಾನು ಮತದಾನದ ಮಹತ್ವವನ್ನು ತಾವೆಲ್ಲರಿಗೂ ಕೂಡ ಅರ್ಥ ಆಗಿದೆ. ತಾವೆಲ್ಲರೂ ಕೂಡ ಯಾರೂ ಕೂಡ ಮತದಾನ ಮಾಡ್ದಂಗೆ ಇರೋದಿಲ್ಲ. 100% ವೋಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ.